ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಬಾಗಲಕೋಟೆ ಜಿಲ್ಲಾ ವರದಿಗಾರ ಮಂಜುನಾಥ್ ತಳವಾರ್. ಯಾವ್ದಾದ್ರು ಅಕ್ರಮ ನಡೀತಾ ಇದ್ರೆ, ಏನಾದ್ರೂ ಅನಾಚಾರ ನಡೀತಾ ಇದ್ರೆ ಅದನ್ನ ಪ್ರಶ್ನೆ ಮಾಡುವಂತದ್ದು ಮತ್ತು ತಡೆಯುವಂತದ್ದು ಅಧಿಕಾರಿಗಳಿಗೆ ಇರುವಂತಹ ಅಧಿಕಾರ. ಆದ್ರೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನಲ್ಲಿ ಅಕ್ರಮ ದಂಧೆಕೋರರಿಗೆ ಯಾವುದೇ ಅಧಿಕಾರಿಗಳ ಭಯ ಆಗ್ಲಿ, ಕಾನೂನಿನ ಅರಿವಾಗ್ಲಿ ಇದ್ದಂತೆ ಕಾಣಿಸ್ತಾ ಇಲ್ಲ. ಅದಕ್ಕೇನೆ ಇವತ್ತು ಪ್ರಶ್ನೆ ಮಾಡುವಂತಹ ಅಧಿಕಾರಿಗಳ ಮೇಲೆಯೇ ಹಲ್ಲೆ ಮಾಡುವಂತದ್ದು, ಜೀವ ಬೆದರಿಕೆ ಹಾಕುವಂತಹ ಒಂದು ಮಟ್ಟಕ್ಕೆ ಅಲ್ಲಿರುವಂತಹ ಅಕ್ರಮ ದಂಧೆಕೋರರು ಬೆಳೆದು ನಿಂತಿದ್ದಾರೆ. ಈ ಸ್ಟೋರಿ ಏನು ಅಂತ ಹೇಳ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ಕೂಡ ನ್ಯೂಸ್ 18 ಅನ್ನ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂತಂದ್ರೆ ಈ ಕೂಡಲೇ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೊಸ ಹೊಸ ವಿಚಾರಗಳನ್ನ ತಿಳಿದುಕೊಳ್ಳಿ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನಲ್ಲಿ ವಿವಿಧ ಹಳ್ಳಿಗಳಲ್ಲಿ ಕೃಷ್ಣಾ ನದಿ ಹರಿಯುತ್ತೆ. ಆ ಒಂದು ಕೃಷ್ಣಾ ನದಿಯನ್ನೇ ಇದೀಗ ಬಂಡವಾಳವನ್ನಾಗಿ ಮಾಡಿಕೊಂಡಂತಹ ಅಕ್ರಮ ದಂಧೆಕೋರರು ನದಿಯಲ್ಲಿ ನೀರು ಖಾಲಿ ಆಗ್ತಾ ಇದ್ದಂತಾನೆ ಒಂದು ಕಡೆ ಮಣ್ಣು ಮಾಫಿಯಾ, ಮತ್ತೊಂದು ಕಡೆ ಮರಳು ಮಾಫಿಯಾ, ಈ ಎರಡು ದಂಧೆಗಳನ್ನ ಜೋರಾಗಿ ನಡೆಸ್ತಾ ಇದ್ದಾರೆ. ಕಳೆದ 3-4 ತಿಂಗಳಿನಿಂದ ಇಂತಹ ಒಂದು ಚಟುವಟಿಕೆಗಳು ನಡೀತಾ ಇದ್ದಾವೆ. ಹಲವು ಬಾರಿ ಅಧಿಕಾರಿಗಳು ಕೂಡ ಇದನ್ನ ತಡೆಯೋದಕ್ಕೆ ಮುಂದಾಗಿರುವಂತಹ ಘಟನೆಗಳು ಕೂಡ ಆಗಿದಾವೆ. ಆದ್ರೆ ಹಗಲು ರಾತ್ರಿ ಕೆಲವೊಂದಿಷ್ಟು ಬಾರಿ ಅಧಿಕಾರಿಗಳು ನಿರಂತರವಾಗಿ ದಾಳಿ ಮಾಡುವಂತಹ ಸಂದರ್ಭದಲ್ಲಿ ರಾತ್ರಿ ಹೊತ್ತಿನಲ್ಲಿ ಇಂತಹ ಅಕ್ರಮ ದಂಧೆಗಳು ತೆರೆದುಕೊಳ್ತಾವೆ. ಅಧಿಕಾರಿಗಳು ಒಂದು ವೇಳೆ ಇದರ ಕಡೆ ಲಕ್ಷ್ಯ ಕೊಡಲಿಲ್ಲ ಅಂತಂದ್ರೆ ಹಗಲು ಹೊತ್ತಿನಲ್ಲೇ ರಾಜಾರೋಷವಾಗಿ ದಂಧೆಗಳು ನಡೀತಾ ಇರ್ತವೆ. ನಿನ್ನೆ ಅಷ್ಟೇ ಇದೀಗ ಜಮಖಂಡಿ ತಾಲೂಕಿನ ಸನಾಳ ಗ್ರಾಮದಲ್ಲಿ ಅಕ್ರಮ ದಂಧೆಕೋರರು ಜೆಸಿಬಿ ಮೂಲಕ ಟ್ರ್ಯಾಕ್ಟರ್ ನಲ್ಲಿ ಮರಳನ್ನ ತುಂಬಿ ಸಾಗಾಟ ಮಾಡುವಂತಹ ಸಂದರ್ಭದಲ್ಲಿ ವಿಷಯ ತಿಳಿದಂತಹ ಆ ವ್ಯಾಪ್ತಿಯ ಗ್ರಾಮ ಲೆಕ್ಕಾಧಿಕಾರಿ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ. ಆ ಟ್ರ್ಯಾಕ್ಟರ್ ಅನ್ನು ಕೂಡ ಜಪ್ತಿ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಆ ದಂಧೆಕೋರರ ಬಂಡತನ ಇಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ, ಏನು ದಾಳಿ ಮಾಡಿದಂತಹ ಅಧಿಕಾರಿಯ ಮೇಲೆನೆ ಹಲ್ಲೆ ಮಾಡಿ ಇವತ್ತು ಜೀವ ಬೆದರಿಕೆ ಹಾಕುವ ಮಟ್ಟಕ್ಕೆ ಅವರು ಬೆಳೆದು ನಿಂತಿದ್ದಾರೆ. ಹಾಗಾದ್ರೆ ಇವರ ಇಂತಹ ಧೈರ್ಯಕ್ಕೆ, ಇಂತಹ ಬಂಡತನಕ್ಕೆ ಕಾರಣ ಏನು? ಅಲ್ಲಿ ಸಹಜವಾಗಿ ಎಲ್ರಿಗೂ ಕೂಡ ಗೊತ್ತಾಗುವಂತದ್ದು ಏನಂದ್ರೆ, ಇವರ ಹಿಂದೆ ಯಾವ್ದಾದ್ರು ಒಂದು ಶಕ್ತಿ ಇರಲೇಬೇಕು. ಆ ಶಕ್ತಿ ಯಾವುದು? ಅಧಿಕಾರಿ ವರ್ಗ ಇಲ್ಲಿ ದಾಳಿ ಮಾಡೋಕೆ ಮುಂದಾಗಿದೆ, ಆದ್ರೂ ಕೂಡ ಅವರಿಗೆ ಭಯ ಇಲ್ಲ ಅಂತಂದ್ರೆ ಅವ್ರಿಗಿರುವಂತದ್ದು ರಾಜಕೀಯ ಶಕ್ತಿನೇ. ಅಲ್ಲಿರುವಂತಹ ಜನಪ್ರತಿನಿಧಿಗಳು ಅಥವಾ ರಾಜಕೀಯ ಪ್ರತಿನಿಧಿಗಳ ಶಕ್ತಿಯಿಂದನೇ ಇಂತಹ ಮಟ್ಟಕ್ಕೆ ಇವತ್ತು ಅವರು ಬೆಳೆದುಕೊಂಡು ನಿಂತಿದ್ದಾರೆ. ಇವತ್ತು ಅಧಿಕಾರಿಗಳು ಕೂಡ ಇಂತಹ ಸಂದರ್ಭದಲ್ಲಿ ದಾಳಿ ಮಾಡೋದಕ್ಕೆ ಹಿಂದೆ ಮುಂದೆ ನೋಡುವಂತಹ ಪರಿಸ್ಥಿತಿಯನ್ನ ಆ ಒಂದು ದಂಧೆಕೋರರು ನಿರ್ಮಾಣವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಗಮನಿಸುವಂತಹ ಅಂಶ ಏನಂತಂದ್ರೆ, ಕೃಷ್ಣಾ ನದಿಯಲ್ಲಿ ಉತ್ತಮವಾದಂತಹ ಮರಳು ಮತ್ತು ಮಣ್ಣು ಇರೋದ್ರಿಂದಾಗಿ ಇದನ್ನ ಇದೀಗ ಅಕ್ರಮ ಸಾಗಾಟ ಎಗ್ಗಿಲ್ಲದೆ ನಡೀತಾನೆ ಇದೆ. ಒಂದ್ ಕಡೆಯಲ್ಲಿ ತಲೆ ಎತ್ತಿರುವಂತಹ ಇಟ್ಟಂಗಿ ಭಟ್ಟಿಗಳಿಗೆ ಇಲ್ಲಿ ನದಿಯಲ್ಲಿ ಸಿಗುವಂತಹ ಫಲವತ್ತಾದ ಮಣ್ಣನ್ನ ಸಾಗಾಟ ಮಾಡ್ತಾರೆ. ಮತ್ತೊಂದು ಕಡೆ ಆ ಮರಳು ಮತ್ತು ಮಣ್ಣನ್ನ ಈ ರೀತಿಯಾಗಿ ನಿರಂತರವಾಗಿ ಲೂಟಿಯನ್ನ ಮಾಡ್ತಾ ಇದ್ದಾರೆ. ಇದನ್ನ ಪ್ರಶ್ನೆ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಧಿಕಾರಿಗಳ ಮೇಲೆ ಇಂತಹ ಒಂದು ಜೀವ ಬೆದರಿಕೆ ಆಗಿರ್ಬೋದು, ದಾಳಿ ನಡೆಯುವಂತಹ ಘಟನೆಗಳು ಕೂಡ ನಡೀತಾ ಇದಾವೆ. ಸದ್ಯ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಗಂಗಯ್ಯ ಅನ್ನುವಂತಹ ಗ್ರಾಮ ಲೆಕ್ಕಾಧಿಕಾರಿ ಸನಾಳ ಗ್ರಾಮದಲ್ಲಿ ದಾಳಿ ಮಾಡೋಕೆ ಹೋದಂತಹ ಸಂದರ್ಭದಲ್ಲಿ ಅಕ್ರಮ ದಂಧೆಕೋರರು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದು ಮಾಹಿತಿ ಇದೆ ಅಂತ ಆರೋಪ ಕೇಳಿ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ದೂರು ಕೂಡ ದಾಖಲಾಗಿದೆ. ಇವರು ಇಷ್ಟಕ್ಕೆ ಬಿಟ್ಟಿಲ್ಲ, ಇನ್ನು ಬೆಳಗ್ಗೆ 11 ಗಂಟೆಗೆ ದಾಳಿ ಮಾಡುವಂತ ಸಂದರ್ಭದಲ್ಲಿ ಅವ್ರ ಮೇಲೆ ಹಲ್ಲೆ ಮಾಡಿ ಬೆದರಿಸುವಂತದ್ದು ಅಲ್ಲದೇನೆ, ಅವರು ಈ ಒಂದು ಬೆದರಿಕೆಗೆ ಹೆದರ್ಲಾರ್ದೇನೆ ನೇರವಾಗಿ ಆ ಒಂದು ವಾಹನವನ್ನ ಪೊಲೀಸರೊಂದಿಗೆ ದಾಳಿ ಮಾಡೋದ್ರಿಂದಾಗಿ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಆ ಒಂದು ವಾಹನವನ್ನ ತೆಗೆದುಕೊಂಡು ಹೋಗಿ ಜಪ್ತಿ ಮಾಡಿಸಿದ್ದಾರೆ. ಅದಾದ ಬಳಿಕ ಮೇಲಾಧಿಕಾರಿಗಳಿಗೆ ವರದಿಯನ್ನು ಸಲ್ಲಿಸಿದ್ದಾರೆ. ಆದ್ರೂ ಕೂಡ ರಾತ್ರಿ 9:30-10 ಗಂಟೆ ಸುಮಾರಿಗೆ ಏನು ಈ ಒಂದು ಗ್ರಾಮ ಲೆಕ್ಕಾಧಿಕಾರಿಯ ಮನೆಗೆ ಸುಮಾರು 3-4 ಜನ ಏನು ಈ ಒಂದು ಆರೋಪವನ್ನು ಹತ್ತಿರುವಂತವರಿದ್ದಾರೆ. ಇವರು ಮನೆಗೆ ಬಂದು ಅವರಿಗೆ ಬೆದರಿಕೆ ಹಾಕುವಂತದ್ದು, ಕುಟುಂಬಸ್ಥರು ಇರುವಂತಹ ಸಂದರ್ಭದಲ್ಲಿ ಅವರಿಗೆ ನಾವು ಅಕ್ರಮ ಮರಳು ದಂಧೆ ಮಾಡುವಂತಹ ಸಂದರ್ಭಕ್ಕೆ ಮತ್ತು ಅಲ್ಲಿ ಸ್ಥಳಕ್ಕೆ ನೀವು ಬರಬಾರದು ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ, ಬೆದರಿಕೆ ಹಾಕ್ತಾರೆ ಮತ್ತು ಹಲ್ಲೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಮಾಹಿತಿ ಇದೆ. ಇನ್ನು ಕಂದಾಯ ಇಲಾಖೆ ನೌಕರರು ಈ ಒಂದು ಘಟನೆಯನ್ನ ಖಂಡಿಸಿ ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾರೆ. ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್ ಅವರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಒಂದು ದೂರನ್ನ ಕೂಡ ನೀಡಿರುವಂತದ್ದು. ಇಂತಹ ಒಂದು ಅಕ್ರಮ ದಂಧೆಕೋರರೇನಿದ್ದಾರೆ ಈ ರೀತಿಯಾಗಿ ಅಧಿಕಾರಿಗಳ ಮೇಲೆ ಮತ್ತು ನೌಕರರ ಮೇಲೆ ನಿರಂತರವಾಗಿ ದೌರ್ಜನ್ಯವನ್ನು ಎದುರಿಸ್ತಾ ಇದ್ದಾರೆ. ಇಂಥದಕ್ಕೆ ಕಡಿವಾಣ ಹಾಕೋದಕ್ಕೆ ನಮಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ನೀಡಬೇಕು ಅನ್ನುವಂತ ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ. ಹಿರೇಮಠ್ ಇವರು ನಮ್ಮ ಜಮಖಂಡಿ ತಾಲೂಕಿನ ಗ್ರಾಮಾಡಳಿತಾಧಿಕಾರಿಗಳು ಸನಾಳ ಗ್ರಾಮದಲ್ಲಿ ಕಾರ್ಯನಿರ್ವಹಣೆಯನ್ನ ಮಾಡ್ತಾರೆ. ನಿನ್ನೆ ಮಧ್ಯಾಹ್ನ ಒಂದು 12 ಗಂಟೆ ಸುಮಾರು ಅವರು ಒಂದು ಸನಾಳ ಗ್ರಾಮ ವ್ಯಾಪ್ತಿಯಲ್ಲಿ ಒಂದು ಟ್ರ್ಯಾಕ್ಟರ್ ಅನ್ನ, ಮರಳು ತುಂಬಿರುವಂತಹ ಟ್ರ್ಯಾಕ್ಟರ್ ಅನ್ನ ಹಿಡಿದಿರ್ತಾರೆ. ಅದನ್ನ ತಾವೇ ಟ್ರ್ಯಾಕ್ಟರ್ ನ ಹೊಡ್ಕೊಂಡು ಬರ್ತಾರೆ. ಯಾಕಂದ್ರೆ ತಮ್ಗೆಲ್ಲ ಗೊತ್ತಿರೋ ಹಂಗೆ ಮರಳು ದಂಧೆ ವ್ಯಾಪಕವಾಗಿ ಎಲ್ಲೆಡೆನೂ ಇದ್ದಾಗ ಟಾಸ್ಕ್ ಫೋರ್ಸ್ ನಾವು ಆಕ್ಟಿವ್ ಮಾಡಿದೀವಿ. ಲಾಸ್ಟ್ 3 ತಿಂಗಳಿಂದ ಟಾಸ್ಕ್ ಫೋರ್ಸ್ ನಮ್ದೇನಿದೆ ಅದು ಆಕ್ಟಿವ್ ಮಾಡಿದೀವಿ. ಎಲ್ಲ ಅಧಿಕಾರಿ ವರ್ಗದವರು ಆ ಟಾಸ್ಕ್ ಫೋರ್ಸ್ ನಲ್ಲಿ ಇರ್ತಾರೆ. ಆ ಡೈರೆಕ್ಷನ್ ನ ಪ್ರಕಾರ ನಮ್ಮ ಗ್ರಾಮ ಆಡಳಿತಾಧಿಕಾರಿ ಟ್ರ್ಯಾಕ್ಟರ್ ನ ತಾನೇ ಸ್ವತಃ ಪಡ್ಕೊಂಡು ಬಂದು ಪೊಲೀಸ್ ಸ್ಟೇಷನ್ಗೆ, ಗ್ರಾಮೀಣ ಪೊಲೀಸ್ ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಸುಮಾರು 3 ಗಂಟೆಗೆ. ಆನ್ ದಿ ವೇ ಬರುವಾಗ್ಲೂ ಸಹ ಅಲ್ಲಿ ಪೊಲೀಸ್ ಪೇದೆ ಇರ್ತಾರೆ, ಅದ್ರ ಜೊತೆಗೆ ಅವರು ಇರ್ತಾರೆ.
ಅವ್ರಿಗೆ ಅವಾಗ್ಲೂ ಸಹ ದಾರಿಲಿ ಅಡ್ಡಗಟ್ಟಿ ಗಾಡಿ ವಾಪಸ್ ಒಯ್ಯಿರಿ ಅಂತ ಹೇಳಿನೂ ದಬ್ಬಾಳಿಕೆ ಮಾಡಿರ್ತಾರೆ ಆ ಗ್ರಾಮಸ್ಥರು. ನಂತರದಲ್ಲಿ ರಾತ್ರಿ 9 ಗಂಟೆ ಸುಮಾರಿಗೆ ಅವರ ಮನೆಗೆ ಹೋಗಿ ಅವರ ಕುಟುಂಬಕ್ಕೆ ಮತ್ತು ಅವರಿಗೆ ಅವಾಚ್ಯ ಶಬ್ದಗಳಿಂದ ಬೈದು, ನಿನ್ ಮೇಲಿಂದ ಸನಾಳ ಗ್ರಾಮಕ್ಕೆ ಯಾವ ರೀತಿ ಬರ್ತಿ ನೋಡ್ತೀವಿ, ನಿನ್ನನ್ನು ಏನ್ ಮಾಡಬೇಕು ಹಂಗೆ ಮಾಡ್ತೀವಿ ಅಂತನ್ನುವಂತಹ ಒಂದು ಮಾತುಗಳನ್ನ ನಾವು ಅವ್ರು ಮಾಡಿರುವಂತಹ ವಿಡಿಯೋಗಳ ಮೂಲಕ ಖಚಿತಪಡಿಸ್ಕೊಂಡಿರ್ತೇವೆ. ಗ್ರಾಮ ಆಡಳಿತಾಧಿಕಾರಿಗೆ ಆಗಿರುವಂತಹ ಏನು ಅಮಾನುಷ ಘಟನೆ ಇದೆ, ಸರ್ಕಾರಿ ಅಧಿಕಾರಿಯಾಗಿ ಅವರು ಅವರ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡಿರ್ತಾರೆ, ಮೇಲಾಧಿಕಾರಿಗಳ ಹೇಳಿರುವಂತಹ ಕೆಲಸವನ್ನ ಅವ್ರು ಮಾಡಿರ್ತಾರೆ. ಅವರಿಗೆ ಆಗಿರುವಂತಹ ಏನು ಅನ್ಯಾಯ ಅಥವಾ ಅವರಿಗೆ ಆಗಿರುವಂತಹ ಒಂದು ಏನು ಘಟನೆ ಇದೆ, ಇದನ್ನ ಇಡೀ ಜಿಲ್ಲಾಡಳಿತ, ಕಂದಾಯ ಇಲಾಖೆಯ ನಾವೆಲ್ಲರೂ AC ಆಗಿರ್ಬೋದು, ತಹಶೀಲ್ದಾರ್, DC ಎಲ್ಲರೂ ಸಹ ಖಂಡನೆ ಮಾಡ್ತೇವೆ. ಈಗಾಗಲೇ ನಮ್ಮ ತಹಶೀಲ್ದಾರರೇ ಖುದ್ದು ಹೋಗಿ ಪೊಲೀಸ್ ಸ್ಟೇಷನ್ಗೆ FIR ಅನ್ನ ದರ್ಜ್ ಮಾಡಿದ್ದೇವೆ. ಒಂದು 3-4 ಜನ ಅಪರಾಧಿಗಳಿದ್ದಾರೆ, ಅವರು FIR ಕಾಪಿ ಇದೆ, ಅವರ ಹೆಸರನ್ನ ಹಿಡ್ಕೊಂಡು ಅವರಿಗೆ ನಾವು ಪ್ರತಿಯನ್ನು ನೀವು ಕಳಿಸ್ತೀವಿ, FIR ಮಾಡಿದ್ದೀವಿ. ಆದಷ್ಟು ಬೇಗ ಅವರನ್ನ ಕಸ್ಟಡಿಗೆ ತಗೊಳ್ಳುವಂತಹ ಪ್ರಕ್ರಿಯೆಯು ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜಮಖಂಡಿಯ ನಗರ ಪೊಲೀಸ್ ಠಾಣೆಯಲ್ಲಿ ಗಂಗಯ್ಯ ಹಿರೇಮಠ ಅವರು ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ದಾರೆ. 3 ಜನ ಆರೋಪಿಗಳು, ಪ್ರಮುಖವಾಗಿ ಈ 3 ಜನ ಆರೋಪಿಗಳ ಮೇಲೆ ಇದೀಗ ಪ್ರಕರಣ ದಾಖಲಾಗಿರುವಂತದ್ದು. ಆದ್ರೆ ಕೇವಲ ಇದು ಪ್ರಕರಣ ದಾಖಲಾದ್ರೆ ಮಾತ್ರ ಸಾಲೋದಿಲ್ಲ. ಯಾಕಂತಂದ್ರೆ ಈ ರೀತಿಯಾಗಿ ಇವರು ಅಧಿಕಾರಿಗಳನ್ನ ಬೆದರಿಸಿ ಹೆದರಿಸಿ ದಂಧೆಯನ್ನ ಮಾಡ್ತಾರಂತಂದ್ರೆ ಮುಂದಿನ ದಿನಗಳಲ್ಲಿ ಇವರ ಏನು ಅಕ್ರಮ ದಂಧೆಗಳನ್ನ ಬ್ರೇಕ್ ಹಾಕೋದಕ್ಕೂ ಕೂಡ ಯಾರು ಮುಂದೆ ಬರೋದಿಲ್ಲ. ಅಂತ ಒಂದು ವಾತಾವರಣ ನಿರ್ಮಾಣ ಮಾಡೋದಕ್ಕಂತ ಹೇಳಿ ಇವರು ಇಂತಹ ಒಂದು ಬಂಡತನವನ್ನ ಮತ್ತು ಉದ್ದಟತನವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಯಾವುದೇ ಜನಪ್ರತಿನಿಧಿಗಳಾಗ್ಲಿ ಇಂಥವರ ರಕ್ಷಣೆ ಮಾಡಲಾರ್ದೆ ಇವರಿಗೆ ಕಠಿಣವಾದಂತಹ ಕ್ರಮ ಆಗ್ಬೇಕು ಮತ್ತು ಕಾನೂನಿಗೆ ಇವರೆಲ್ಲರೂ ಕೂಡ ತಲೆಬಾಗಬೇಕು ಅನ್ನುವಂತಹ ಒಂದು ವಾತಾವರಣ ಸೃಷ್ಟಿ ಆಗ್ಬೇಕು ಅಂತಂದ್ರೆ ಇವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ಕೈಗೊಳ್ಳಬೇಕಾಗತ್ತೆ. ಇಂತಹ ಒಂದು ಆಗ್ರಹವನ್ನ ಇದೀಗ ಸಾರ್ವಜನಿಕರು ಮಾಡ್ತಾ ಇದ್ದಾರೆ ಮತ್ತು ನೌಕರರು ಕೂಡ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೇನೆ ಕೆಲವೊಂದು ಕಡೆಯಲ್ಲಿ ಅಧಿಕಾರಿಗಳಿಗೆ ಗೊತ್ತಿದ್ರು ಕೂಡ ಇಂತಹ ಅಕ್ರಮ ಚಟುವಟಿಕೆ ಕೂಡ ನಡೀತಾ ಇದಾವೆ. ಅಂತ ಅಧಿಕಾರಿಗಳು ಕೂಡ ಎಚ್ಚೆತ್ಕೋಬೇಕಾಗಿದೆ, ಇಂಥದಕ್ಕೆ ಕಡಿವಾಣ ಹಾಕುವಂತ ಕೆಲಸ ಆಗ್ಬೇಕಾಗಿದೆ. ಇನ್ನು ಆ ಮೂಲಕ ಇನ್ನು ನಿರಂತರವಾಗಿ ಇನ್ನು ಸಂಪತ್ತನ್ನ ಲೂಟಿ ಮಾಡ್ತಾ ಇದ್ದಾರೆ. ಇನ್ನು ಕೃಷ್ಣಾ ನದಿ ಅಂತ ಈ ರೀತಿಯಾಗಿ ಮರಳನ್ನ ತೆಗೆಯೋದ್ರಿಂದಾಗಿ, ಮಣ್ಣನ್ನ ತೆಗೆಯೋದ್ರಿಂದಾಗಿ ಆ ಕೃಷ್ಣೆಯ ಒಡಲು ಹಾಳಾಗಿ ಹೋಗುತ್ತೆ, ಅಲ್ಲಿ ನೀರು ಸರಿಯಾಗಿ ನಿಲ್ಲೋದಿಲ್ಲ, ರೈತರಿಗೆ ಮುಂದಿನ ದಿನಗಳಲ್ಲಿ ನೀರಿನ ಸಮಸ್ಯೆ ಆಗುತ್ತೆ. ಇಂಥ ಎಲ್ಲ ಸಮಸ್ಯೆಗಳನ್ನ ಮತ್ತು ಅಕ್ರಮ ದಂಧೆಗಳನ್ನ ಕಡಿವಾಣ ಹಾಕ್ಬೇಕಂತಂದ್ರೆ ಅಧಿಕಾರಿಗಳಿಗೆ ಮತ್ತಷ್ಟು ಏನು ಅವರು ನಿರ್ಭೀತಿಯಿಂದ ಕೆಲಸ ಮಾಡುವಂತಹ ವಾತಾವರಣವನ್ನ ಹೆಚ್ಚಿನ ರೀತಿಯಾಗಿ ಸಹಕಾರವನ್ನ ನೀಡಬೇಕಾಗತ್ತೆ, ಅವರಿಗೆ ಭದ್ರತೆಯನ್ನು ಕೂಡ ನೀಡಬೇಕಾಗತ್ತೆ. ಅದರ ಜೊತೆಗೇನೆ ಅಧಿಕಾರಿಗಳು ಕೂಡ ಇಂತಹ ಒಂದು ಚಟುವಟಿಕೆಗಳ ನಡೆಯುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಆಮಿಷಗಳಿಗೆ ಒಳಗಾಗದೆ ನಿರ್ಭೀತಿಯಿಂದ ಇಂಥವನ್ನ ಕಡಿವಾಣ ಹಾಕೋದಕ್ಕೆ ಮುಂದಾಗಬೇಕು ಅನ್ನುವಂಥದ್ದೇ ಈಗ ಸಾರ್ವಜನಿಕರ ಆಗ್ರಹ ಆಗಿರುವಂತದ್ದು. ಮಂಜುನಾಥ್ ತಳವಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.